ಮಾಗಡಿ ಭಾನುವಾರ ಅಲ್ಲಿ ಶುಕ್ರವಾರ ಕೋಳಿ ಸಂತೆ ಇದೆ ನೋಡಿ. ಅಲ್ಲಿ ಕುರಿ ಸಂತೆ ಮಾಡ್ಕೊಂಬಂದಿದ್ದೀನಿ. ಈಗ ಕೋಳಿ ಸಂತೆ ಹೆಂಗಪ್ಪ ಜೊತೆ 1100 ಎಷ್ಟು ತೂಕ ಬರುತ್ತೆ? 2 kg ಬರುತ್ತೆ. 2 kg ಮೇಲೆ ಬರುತ್ತೆ. 2 kg ಮೇಲೆ ಬರುತ್ತೆ. ಪ್ಯೂರ್ ನಾಟಿನಾ ಇದು? ಪ್ಯೂರ್ ನಾಟಿ. ಪ್ಯೂರ್ ನಾಟಿನಾ? ನಿಮ್ಮದು ದೇವರು ಇದು ನೋಡಿ, ಇದು ಪ್ಯೂರ್ ನಾಟಿ. ಇವು ಇಟ್ಕೊಳ್ಳಿ ನೋಡಿ. ಇದು ಮಾಡ್ರಿ, ಕೈಗೆ ಕೊಟ್ಬಿಟ್ರು. ಮತ್ತೆ ಟಿವಿ ನೈನ್ಗೆ ಹಾಕಿರಿ. ಏನು ರೇಟು? ಎಷ್ಟೊತ್ತು ನೋಡಿ ನೀವು ಏನು ರೇಟ್ ಮಾರ್ಬೇಕು ಕೇಳಿ. ತೂಕ ಆಯ್ತು ಗೊತ್ತಿಲ್ಲ ಗುರು ನನಗೆ. ನಿಮ್ಮ ಪದಾರ್ಥ ಏನು ಹೇಳ್ತೀವ್ರು? ಹಾಂ 1300 ರೂಪಾಯಿ ಮಾರ್ತಾ ಇದ್ದೀವಿ. ಏನು ಜೊತೆ ಹೋಗ್ಬೋದು ಗುರು ಅದು. ಹಾಂ ತೂಕ ಇದೆ ಸಖತ್ತಾಗಿ. ಮತ್ತೆ ಇವು ತೂಕ ಇಲ್ಲ, ಅದು ತೂಕ ಇದೆ. ಬೇಕಾದ್ರೆ ಹಿಡಿದು ನೋಡಿ. ಬೇಡ ನಮ್ಮನ್ನು ಟಿವಿ ನೈನ್ಗೆ ಹಾಕ್ರಿ. ತಮ್ಮ ಹೆಸರು ಹೇಳ್ಬಿಡಿ. ಗವಿಯಪ್ಪ ಅಂತೇಳಿ. ಎಲ್ಲಿರೋದು? ಪಿ ಸಿ ಪಾಳ್ಯ ಮಾಗಡಿ. ಹಾಂ ನೀವೇ ಸಾಕಿರೋದು? ಹಾಂ ನಾವೇ ಸಾಕಿರೋದು. ಯಾರ್ದಮ್ಮ ಇದು? ಯಾರ್ದು ತೊಗೊಂಡ್ರಾ? ಏನು ರೇಟ್ ತೊಗೊಂಡ್ರಾ? ಅದು 450, 460, 400 ಒಂದೊಂದು ಸಿಂಗಲ್ ಕೆಜಿ ಎಲ್ಲ. ಇದು ಪ್ಯೂರ್ ನಾಟಿ ಸರ್. ಅದು ಪ್ಯೂರ್. ನೀವು ತೊಗೊಂಡಿರೋ ಸಾಕಕ್ಕ ಇಲ್ಲ ಕುಯ್ಯಕ್ಕ? ಕಟಿಂಗ್ ಅಂಗಡಿಗೆ ಭೂಮ ತೊಗೊಂಡಿದ್ದಾರೆ ನೋಡಿ. ಯಾವ ಊರು ಭೂಮಮ್ಮ ನೀವು? ಹಾಂ ಸುಮ್ನಹಳ್ಳಿ ಬೆಂಗಳೂರು. ಬೆಂಗಳೂರು. ಏನು ಸರ್? ದೃಷ್ಟಿಗೊಂಬೆ ಮಾರ್ತಾರೆ ಎಲ್ಲ ಇಲ್ಲೇ ತಯಾರು ಮಾಡಿಬಿಟ್ಟು. ಯಜಮಾನ್ರು ಪಾಪ ಬನ್ನಿ, ಯಜಮಾನ್ರು ಇಷ್ಟು ವಯಸ್ಸಾದ್ರು ಅಷ್ಟು ಕಷ್ಟಪಡ್ತಾರೆ. ಏನು ರೇಟ್ ದೇವರು ಇದು? ಅಣ್ಣ ನಾವು ಬಡವರಾಗಿ ಒಂದು 200-150 ರೂಪಾಯಿ. ಹಾಂ 200-250. ಲಾಸ್ಟ್ ರೇಟ್ ಏನು ಬಿಡೋದು? ಏನೋ ಒಂದು 200 ರೂಪಾಯಿ. ಇದರಲ್ಲೇ ಅವ್ರ ಜೀವನ, ಬೇರೆ ಏನೂ ಇಲ್ಲ. ಹಾಂ ಯಾವೂರು? ರಾಜಸ್ಥಾನ್. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಾ? ಥ್ಯಾಂಕ್ಸ್. ವಾವ್, ಹಿಂಗೆ ಮಾತಾಡ್ಬೇಕು ಕನ್ನಡ. ತೋಳಪ್ಪ ನಿಮ್ಮ ಕೋಳಿನ ಹಿಡಿತೀನಿ. ಏನು ರೇಟ್ ಅಣ್ಣ? ಏನು ರೇಟ? ಇಲ್ಲ ಇಲ್ಲಿ ಪಾಪು ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ನೀನು ಕೋಳಿ ತೊಗೊಳಕ್ ಬಂದಿದ್ಯಾ? ಕೋಳಿ ಮಾರಕ್ಕೆ ಬಂದಿದ್ದೀವಿ. ಕೋಳಿ ಮಾರಕ್ಕೆ ಬಂದಿದ್ಯಾ? ನಿನ್ನವ ಇಲ್ಲಿ 3000 ಜೊತೆ. ಇಲ್ಲ ಜೋಬೇ ದಪ್ಪ ಆಗಿಲ್ಲ. 2 ಜೊತೆಗೆ 2 ದಪ್ಪ ಆಯ್ತು ಅಷ್ಟೇನಾ? ಏನು ಹೇಳ್ತೀವ್ರ? 1300 ಹೇಳ್ತಾ ಇದ್ದೀವಿ ಜೊತೆ. ಇವು ಅವು 1200 ಒಂದು ಜೊತೆ. ಚೆನ್ನಾಗಿದೆ, ಆದರೆ ರೇಟ್ ಜಾಸ್ತಿ. ನಾಟಿ ಕೋಳಿ. ಅದನ್ನೇ ಕೇಳ್ತಿರೋದು. ಚೆನ್ನಾಗಿದೆ ಅಂತ ನಾನು ನಿನ್ನೇನು ಹೇಳಿದೆ. ಅಣ್ಣಾರೆ 10 ರೂಪಾಯಿ ಕಮ್ಮಿ ಕೊಡಿ. ಏನು ರೇಟ್ ತಗೋತೀರಿ? 10 ರೂಪಾಯಿ ಕಮ್ಮಿ ಕೊಡಿ ಅಂತಾರೆ. 5 ರೂಪಾಯಿ ಕಮ್ಮಿ ಕೊಡಿ ಅಂತಾರೆ ಇನ್ನೊಬ್ರು. 5 ರೂಪಾಯಿ 10 ರೂಪಾಯಿಗೆ ಏನು ಸಿಗುತ್ತೆ ಗುರು? ನಿಮ್ಮ ಕಡೆ ನೀವು ಚಾನಲ್ ಅವರಲ್ಲ, ಏನು ಸಿಗಲ್ಲ. ನೋಡಪ್ಪ ಇದು ಯಾವುದೋ ದೊಡ್ಡದೈತಂತೆ. ಇದು ಯಾರ್ದು? ಇವ್ರು ತಾಂಡರ್ ಅವರೇ ಹೇಳೋಣ. ತೊಗೊಂಡ್ಬಿಟ್ರಾ? ತೊಗೊಂಡಿದ್ದೀನಣ್ಣ. ಎಷ್ಟಕ್ಕೆ ಅಣ್ಣ 1800 ಕೊಟ್ಟೆ. ತೋಟಕ್ಕೆ ತೊಗೊಂಡೆ? ನಾಯಿ ಸಾಕೋಬದ್ಲು ಇದೇ ಬೆಸ್ಟು. ಅಣ್ಣ ನೋಡಿ ನೀವೇನು ಸಾಕ್ತೀರೇನೋ? ಅಲ್ಲಲ್ಲ, ನಮ್ಗೆ ಗೊತ್ತು. ನಾಯಿ ಸಾಕೋಬದ್ಲು ಅದು ಸಾಕ್ಬಿಟ್ರೆ ಒಂದು ಬಿಡಲ್ಲ ಅದು. ಅಣ್ಣ ನಿಮ್ಗಾರೆ ಕನ್ಸ್ಟ್ರಕ್ಷನ್. ನಿಮ್ಗಾರೆ ಕನ್ಸ್ಟ್ರಕ್ಷನ್. ಏನು ಏಜ್ ಇದು? 2 ರೂಪಾಯಿ ಕೊಡೋಣ. 2000. 2 ರೂಪಾಯಿ ಏನಪ್ಪ ಮಾತಾಡೋದು? 2000ಕ್ಕೆ 2 ರೂಪಾಯಿ ಅಂತಾರೆ. ಹಂಗೆ ಅಣ್ಣ. ಎಷ್ಟು ವಯಸ್ಸಿದ? ಅಣ್ಣ ವರ್ಷದ ಮೇಲೆ 8 ತಿಂಗಳು ಆಗದೆ. ಇನ್ನೂ 2 ತಿಂಗಳು ಹೋದ್ರೆ 2 ವರ್ಷಕ್ಕೆ ಬಿಡ್ತದೆ. ವರ್ಷದ ಮೇಲೆ 8 ತಿಂಗಳು ಹೋದ್ರೆ ಇನ್ನೂ 4 ತಿಂಗಳು ಬೇಕಣ್ಣ. 2 ವರ್ಷಕ್ಕೆ ಬಿದ್ದಿಲ್ಲ ಇನ್ನು. ನಾನು ಓದಿಲ್ಲ ಗುರು ಹೆಬ್ಬೆಟ್ಟು. ಏನು ಹೆಬ್ಬೆಟ್ಟು ಸುಮ್ಮನೆ ನೋಡೋ, ನಾವು ಹೆದರ್ಕೋಬೇಕು ಅಷ್ಟೇ. ನೀವು ಹೇಳಿದ್ರು 1 ವರ್ಷ 2 ತಿಂಗಳು ಅಂತ. 8 ತಿಂಗಳು. 2 ತಿಂಗಳು ಆದರೆ 2 ವರ್ಷ ಅಂತ. ಮುಂಜಾದು ನಮ್ಮವೇ ಬರೋಣ. ಹೆಂಗೆ ರೇಟು? ಜೊತೆ 2000 ಹೇಳ್ತಾ ಇದ್ದೀನಿ. 2000 ಹೋಗೋಣ. ಸರಿಯಾಗಿ ಹೇಳ್ಬೇಕು. ಇಲ್ಲಿಂದ ಮೀಡಿಯಾ ಹೋಗ್ಬೇಕು. ನೀನು 2000 ಹೇಳಿದ್ರೆ ಯಾರೂ ಬರಲ್ಲ ಇಲ್ಲಿ ಮಾಗಡಿಗೆ. ಯಾವ ಒಬ್ರು ಮಾತಾಡಿ ಯಾರು ಹೇಳ್ತಾರೆ ನಿಯತ್ತ ಹೇಳಿ ಅಂತ. ಕೊನೆ ಏನು ರೇಟ್ ಬಿಡ್ತೀಯಾ? 100-500 ಹೆಚ್ಚು ಕಮ್ಮಿ ಆಯ್ತು. ಕೊನೆ ರೇಟ್ ಫಿಗರ್ ಹೇಳಿದ್ರು. 1800 ರೂಪಾಯಿ.
ಹೌದು ನೀವು ತೋಟ ಸಾಕಿರೋದಲ್ಲ ಮನೆ ತೋಟ ಸಾಕಿರೋದ ಹೊಲ್ದಾಗ ಬಿಟ್ಟಿರೋದು ಹೇಳ್ರಿ ಹಳ್ಳಿ ಕೋಳಿ ಸ್ವಾಮಿ ಕತ್ಕೊಂಡ್ಬಂದಿಲ್ಲ ಕಡೆ ಸಾಕಿರೋ ಅವು ಆಗಂಗ ಆ ಥರ ಹೇಳ್ರಿ ಏನು ಹಿಂಗಂತಾರೆ ರೈತರಿಗೆ ಆಯ್ತಲ್ಲ ಅವ್ರೇ ಅದು ನಿಮ್ಮವೇನಮ್ಮ ಹಾಂ ಒಂದೇ ಜಾತಿ ನಮ್ಮ ಎಲ್ಲ ತಂದು ಹಾಕಿದ್ದಾರೆ ಅವ್ವ ಹೆಂಗೆ ಜೊತೆ 1600 ಸಾವಿರ ಇಲ್ಲವೇ ನೋಡಿ ಆ ಟರ್ಕಿಯಲ್ಲಿ ಇತ್ತಲ್ಲ ಅದು ಗೊತ್ತಿದ್ದಾರೆ ಇಲ್ಲವೇ ಎಲ್ಲ ಎಲ್ಲೈತಾ ಎಲ್ಲೈತಾ ನಿಂದೇನೋ ತೆಗಿಬೇಕಂತ ನೋಡು ಅಮ್ಮ ಆಯ್ತಾ ಇದೆ ತಲೆ ಎತ್ತೋ ಹೀರೋನು ಅದಕ್ಕೆ ತಲೆ ಮುಗಿಸ್ಕೊಂಡು ಸರಿ ಸಕ್ಕತ್ತಾಗಿದೆ ಇದ್ರು ಸರ್ ಚಿನಿ ಕೋಳಿ ಅಂತ ಇದೆ ಹೆಸರು ನಾವು ಬೆಂಕಿ ಕೋಳಿ ಅಂತೀವಿ ಬೆಂಕಿ ಕೋಳಿ ಅಥವಾ ಚಿನಿ ಕೋಳಿ ಚಿಕ್ಕಿ ಕೋಳಿ 3 ಹೆಸರು ಇದೆ ಏನು ಹೇಳ್ತೀರಪ್ಪ ನಾವು ಹಳ್ಳಿಯವರು ಬೆಂಕಿ ಕೋಳಿ ಅಂತೀವಿ ಸರ್ ಇದಕ್ಕೆ 3 ಹೆಸರು ಹೇಳ್ತಾರೆ ಸರ್ ಏನು ರೇಟ್ ಅದು ಸರ್ 1,500 ಹೇಳ್ತಾ ಇದ್ದೀನಿ ಹಾಂ 1,300 ರೂಪಾಯಿ ಕೊಟ್ಟರೆ ಕೊಟ್ಬಿಡ್ತೀನಿ ಎರಡು ಹೆಣ್ಣ ಗಂಡ ಸರ್ ಒಂದು ಹೆಣ್ಣು ಒಂದು ಗಂಡು ಹೆಂಗೆ ಗೊತ್ತಾಗುತ್ತೆ ಅದ್ರಲ್ಲಿ ಹೆಣ್ಣು ಗಂಡು ಅಂತ ಸರ್ ಇದು ಮುಗು ಇದಿರ್ತದೆ ಕೊಂಬು ನಮ್ಮ ಕೋಳಿ ಥರ ಅಗಲ ಇರುತ್ತೆ ಕೋಳಿ ಥರ ಇದಕ್ಕೆ ಹೆಣ್ಣಿಗೆ ಕಿವಿ ಚಿಕ್ಕದಿರ್ತದೆ ಹಾಂ ಇದಕ್ಕೆ ಕಿವಿ ಕೊಂಬು ಚಿಕ್ಕ ಕಿವಿ ಚಿಕ್ಕದಿರ್ತದೆ ಕೊಂಬು ಚಿಕ್ಕದಿರ್ತದೆ ಹೌದಾ ಅದು ಹೆಣ್ಣು ಇದು ಗಂಡು ಸರ್ ಯಜಮಾನಂದ ಇದು ನಾಟ್ಯವೇ ಪ್ಯೂರ್ ನಾಟಿ ಇದು ಪ್ಯೂರ್ ನಾಟಿ ಒರಿಜಿನಲ್ ಸರ್ ಒರಿಜಿನಲ್ ಅವ್ರು ಹೇಳೋ ಒಂದು ನಾನೇ ಹೇಳು ಇವು ಚೆನ್ನಾಗವೆ ಸಾಕೊಳ್ಳೋಕೆ ಇನ್ನೂ ಬರೀ ಸರ್ ಪಾವುಗಳು ಅಂತ ಅದೇ ಹೆಂಗಣ್ಣ ಜೊತೆ ಇಂಥವು ನಿಂತಿರೋ ಸ್ಟೈಲ್ಗೆ ನೋಡಿ ಪ್ಯೂರ್ ನಾಟಿ ಗಿಡಗಳು ಇದೆಲ್ಲ ಬೇರೆ ಮಿಕ್ಸ್ ಅನ್ನೋದಿಲ್ಲ ಇದು ಹೇಳೋಕ್ಕಲ್ಲ ಅದು ಪ್ಯೂರ್ ನಾಟಿ ಪ್ಯೂರ್ ನಾಟಿ ಅಂತ ಅಮ್ಮ ಹೇಳ್ತಾ ಇದೆ ಹೆಂಗಮ್ಮ ರೇಟು 1200 ಜೋಡಿ 1200 ರೂಪಾಯಿ ಇದೇ ವ್ಯಾಪಾರನಾ ಇಲ್ಲ ನೀವು ಸಾಕಿ ಇದ್ದೀರಾ ಕೋಳಿ ಇದೇ ವ್ಯಾಪಾರ ಮನೇಲಿ ಸಾಕಿಲ್ಲ ಊರಿಗೆ ಹೋಗಿ ಎತ್ಕೊಂಬರೋದು ಹಳ್ಳಿಗೆ ಅಣ್ಣ ಏನೋ ಫೋನಲ್ಲಿ ಮಾತಾಡ್ತವ್ರೆ ಅವ್ರಿಗೆ ಕೊಡೀನಿ ಏನು ಹಿಡಿದವ್ರ ಸರ್ ನಾನು 800 ರೂಪಾಯಿ ಹೇಳ್ತಾ ಇದ್ದೀನಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ 500 ರೂಪಾಯಿ ಕೇಳ್ತಾರ ಅವ್ರ 500 ರೂಪಾಯಿ ಕೇಳ್ತಾರೆ ಕೊಡೋಕ್ಕಾಯ್ತದ ಸರ್ ನಾವು ಸಾಕಿರೋನು ರಾಗಿ ಕೆ ಜಿ ಬಂದು ಎಷ್ಟು ತಿಂಗಳು ಮರಿಯವ್ವ ಇವು ಬಂದು 5 ತಿಂಗಳು ಇನ್ನೂ ಆಗಿಲ್ಲ ಹಾಂ ಏನಪ್ಪ ಹೆಸರು ಸಂತೋಷ ಅಂತ ಹಾಂ ನಮ್ಮೂರು ಬೆಳಗವಾಡಿ ಗೆಜ್ಗೇರುಪೆ ಹತ್ರ ಬರುತ್ತೆ ಇಲ್ಲ ಗೆಜ್ಗೇರುಪೆ ಜಾನ್ಮಂಗ್ಲ ಗೆಜ್ಗೇರುಪೆ ರೋಡು ರಾಮನಗರ ರೋಡ್ ಹಂಗೆ ಸರಿ 800 ರೂಪಾಯಿ ಹೇಳ್ತಾನೆ ಮರಿಗಳು ಇವಾಗ 3 ತಿಂಗಳು ಆಗಿಲ್ಲ ಇದು ಅನ್ನ ಚಿಕ್ಕವು ಇನ್ನು ಚಿಕ್ಕವು ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಬಂದು ಅಂಥವು ಸಿಗ್ತವೆ ಹೇಳ್ಬೋದು ಸಿಗ್ತಾವಾ ಎಷ್ಟು ಸಿಗ್ತವೆ ಎನಿ ಟೈಮ್ ಸಿಗ್ತವೆ ಒಂದು 100 ಸಿಗ್ತಾವಾ ಹಾಂ ಏನೇನು ಹಾಕ್ತೀಯ 100ಗೆ ಪ್ಯೂರ್ ನಾಟಿ ಕೊಡೋಂಗಿದೆ ನಾನೇ ಬರ್ತೀನಿ ಇಲ್ಲೇ ಇವೆ ಹೆಂಗವ್ ಇದೇ ತರ ಮರಿ ಹಾಂ ಅಲ್ಲಿ ಬಂದು ಮೆಂತಕ್ಕೆ ಬಂದು ಬೇರೆ ಹೇಳಲ್ಲ ಇಲ್ಲ ಹೆಂಗವ್ ಇವೇ ತರ ಏನು ರೇಟ್ ಕೊಡ್ತೀವಿ ರೆಡ್ಡಿ ತೋಟದಲ್ಲಿ ಮೇಯ್ಕೊಂಡಿರೋ ರೆಡ್ಡಿ ತೋಟ ರೇಷ್ಮೆ ತೋಟ ಮತ್ತೆ ಅಡಿಕೆ ತೋಟ ಇದೆ ಅದ್ರಲ್ಲಿ ಮೇಯ್ಕೊಂಡಿರೋದೆ ನಾವೇನು ಫಾರಮ್ ಇದೆ ಅದೇನಿಲ್ಲ ಬೆಳಗ್ಗೆ ಬಿಡ್ತು ಹೋದ್ರೆ ಸಂಜೆ ಕೂಡ ಹಾಕೋದಷ್ಟೇ ಅಲ್ಲೇ ಮರಿ ಅಲ್ಲೇ ಅಲ್ಲೇ ಮಾಮೂಲಿ ಒಂದು ಕ್ರೇಟ್ ಇಕ್ಕಿ ಅದ್ರಲ್ಲಿ ಬಂದು ಮೊಟ್ಟೆ ಇಕ್ತವೆ ಹಾಂ ಅಷ್ಟೇ ನಾವೇನು ಫೀಡು ರಾಗಿ ಇಟ್ಟು ನಿನ್ನ ನಂಬರ್ ಕೊಡು 9902 99 02 02 35 35 39 39 15 15 ಮರಿಗಳು ಮಾಡ್ತಾನಂತೆ ನೋಡಿ ಸಾಕವರು ಇವ್ರ ಹತ್ರ ಬಂದು ತೊಗೋಬೋದು ಎಲ್ಲ ತೋಟದಲ್ಲಿ ಬಿಟ್ಟು ಬಯಲಿನಲ್ಲೇ ಮೇಯಿಸ್ತಾನೆ ಕೂಡಾಕಿಲ್ಲ ಅವನು ಕೂಡಾಕಿಲ್ಲ ಸರ್ ಬೇಕಾದ್ರೆ ಬಂದು ನೋಡಿದ್ರು ಹಂಗೆ ಇರಬೇಕು ಸ್ಪಾಟ್ಗೆ ಹಾಂ 500 ರೂಪಾಯಿ ಜೊತೆ ಅದು ಅದಕ್ಕಿರೋದಾಗ ಹಾಂ ಏನು ರೇಟು
ಅವ್ರ ಜೊತೆ 250 ಇದು 500 ರೂಪಾಯಿ ಆಯಿತು. ಯಜಮಾನ್ರು ಅವಾಗಲೇ ಕೂತಿರ್ಲಿಲ್ಲ, ಯಜಮಾನ್ರು ತೊಗೊಂಡ್ರಿ ಅವಾಗಲೇ ಕೂತಿರ್ಲಿಲ್ಲ ಯಜಮಾನ್ರು. ಮೇಡಮ್ ಒಬ್ಬರೇ ಇದ್ದಿದ್ರು. ಬೋಣಿ ಇನ್ನೂ ಆಗಿಲ್ಲ. ಲೇಟಾಗಿ ಬಂದ್ರ ಇವತ್ತು? ಲೇಟಾಗಿ ಬಂದ ಹಾಕ್ಕೊಡ್ತೀನಿ ನೋಡಿ. ಯಜಮಾನ್ರು ಮಾಗಡಿಯವರು ಬೇಕಾದ್ರೆ ಬೆಂಗಳೂರು ಡೆಲಿವರಿ ಕೊಡ್ತಾರೆ, ಆದರೆ ಕ್ವಾಂಟಿಟಿ ಬೇಕು. 2-5 ಕೋಳಿ ಇದ್ರಾಗಲ್ಲ. ಎಷ್ಟು ಕೋಳಿ? 50 kg 100 kg 200 kg ತಗೊಂಡು ಡೆಲಿವರಿ ಕೊಡ್ತೀವಿ ಅಂಗಡಿಗಳಿಗೆ. ಯಾರೋ ಫಂಕ್ಷನ್ ಮಾಡೋರು ನೀವು 50 ಕಿಲೋ ಬೇಕು ಅಂದರೆ ಡೈರೆಕ್ಟಾಗಿ ಡೆಲಿವರಿ ಕೊಡ್ತಾರೆ. ಹೆಂಗಪ್ಪ ಕಿಲೋ? 2 ಕಿಲೋ 500 ರೂಪಾಯಿ. 500 ರೂಪಾಯಿ. ಪ್ಯೂರ್ ನಾಟಿ ಕೊಡ್ತೀಯಾ? ಮಿಕ್ಸ್ ಪಕ್ಸ್ ಇಲ್ಲ? ಏನಿಲ್ಲ. ಅದು ಯಾವುದೋ ತಮಿಳ್ನಾಡು ಬರುತ್ತಲ್ಲ. ಹಾಂ ವಾರಕ್ಕೆ ಒಂದು 6 ಅಂಗಡಿ ಡೆಲಿವರಿ ಕೊಡ್ತಾ ಇದ್ದೀವಿ. ಹಾಂ. ಈಗ ಯಾವ್ದಾರ ಬೀಗ್ ರೂಟಕ್ಕೆ ಏನಾದ್ರು ಕೇಳ್ತಾರಲ್ಲಪ್ಪ, ಒಂದಷ್ಟು ಕೋಳಿ ಬೇಕು ಅಂದಾಗ ಅದು ತಂದು ಕೊಡ್ತೀಯಾ? ಬರೀ ಕೋಳಿ ತಂದಿರ್ತೀಯ, ಕ್ಲೀನ್ ಮಾಡಲ್ಲ? ನಾವು ಮಾಡಲ್ಲ, ಅವ್ರು ಬೇಕಾದ್ರೆ ಅಂಗಡಿ. ಏನು ನಿನ್ನ ಹೆಸರು? ಮೂರ್ತಿ. ನಿನ್ನ ನಂಬರ್ ಕೊಡು. 73 ಒಂದು ನಿಮಿಷ. 7353 455 631 ಕಾಂಟ್ಯಾಕ್ಟ್ ಮಾಡಿ. ಒಂದು 100 kg ಆದರೂ ತಂದು ಕೊಡ್ತಾರೆ. ಡೈರೆಕ್ಟ್ ಕೋಳಿ ನೋಡಿ, ನಾಟಿ ಪ್ಯೂರು. ಇದು ಮಾಡ್ಕೊಳಕ್ಕೆ ಬಂದವ್ರೆ. ನೋಡಿ 150 ಕಿಲೋ ಆದರೂ ಕೊಡ್ತೀಯಾ? ಇಲ್ಲೇ ಬೆಂಗಳೂರು ಹತ್ರ ಡೆಲಿವರಿ ಎಲ್ಲಾದರೂ ಕೊಡ್ತೀವಿ. ಮಿನಿಮಮ್ ಒಂದು 50 ಕಿಲೋ ಕೊಟ್ಟರೆ 500 ರೂಪಾಯಿ ಕಿಲೋ ಅಂತಾರೆ, ತಂದು ಕೊಡ್ತಾರೆ. ಅರೇಂಜ್ ಮಾಡ್ತೀವಿ. ಅಂಗಡಿ ಲೆಕ್ಕ ಕೊಡೋದು ನಾವು ನಮ್ಮ ಲೆಕ್ಕ ಕೊಡ್ತಾ ಇರೋದು. ರೈತರ ಅಂಗಡಿ ತಗೋದಾಗ 650 ರೂಪಾಯಿ ಇಟ್ಟಾರೆ. ನಾವು ಆ ಥರ ಅಲ್ಲ, ನಮ್ದೇನಿದೆ ತಂದು ಕೊಡ್ತಾರೆ. ನೋಡಿ ನಿಮ್ಮ ಅಡ್ರೆಸ್ಸು ನಿಮ್ಮ ಲೊಕೇಶನ್ ಕಳಿಸ್ಬಿಟ್ರೆ ತಂದು ಕೊಡ್ತಾರೆ. ನೀವು ಅಲ್ಲಿ ಈಸ್ಕೊಂಡ್ಬಿಟ್ಟು ಪೇಮೆಂಟ್ ಮಾಡಿದ್ರು ಆಯಿತು, ಇಲ್ಲ ಅಡ್ವಾನ್ಸ್ ಸ್ವಲ್ಪ ಕೊಟ್ಟರು ಆಯಿತು. ಫೋನ್ಪೇ ಎಲ್ಲೋ ಇದ್ದೆ ನೀನು ನಾನೆಲ್ಲೋ ನೋಡಿದ್ದೀನಿ. ನಮ್ಮ ತಾವರೆಕೆರೆಯಲ್ಲಿ ಇದ್ದಲ್ಲ ಮನೆ ಕೇಳಿ ಸರ್. ತಾವರೆಕೆರೆ ನೋಡಿದ್ದೆ, ಮಾಗಡಿ ಬಂದ್ಬಿಡೋಣ. ಕೇಳಿ ಸ್ವಾಮಿ, ಒಳ್ಳೆ ಹುಡುಗ. ಏನಾಯ್ತು ಹೇಳ್ತೀಯಾ? ಈಗ ಬಂದ್ಯಾ? ಲೇಟಾಗಿ ಬಂದಿದ್ದೀಯ ನೀನು? ಮಾತಾಡ್ತಾನ್ರಿ. ಅಯ್ಯೋ ಅವ್ನು ಜೋರಾಗಿ ಮಾತಾಡ್ತಾನೆ. ಹಾಂ, ಒಳ್ಳೆ ಕಡೆ 8 ತೋರಿಸ್ತೀನಿ ನೀ ಮಾತಾಡ್ತಾನೆ. ಈಗೆಲ್ಲ ಸುಮ್ಮನೆ ಮಾತಾಡಿದ್ರೆ ಏನು ಬರ್ತದೆ? ಹೆಣ್ಣಿಗೆ ಎಡವೇ ಇಲ್ಲ ಅಂತ ಒಂದು ಕೈ ಇದ್ರೆ ಸಾಕೋಣ. ಲಾಸ್ಟ್ ಡೇಟ್ ಏನು ಬಿಡ್ತೀಯೋ? ಎಲ್ಲ ಅಲ್ಲೇ ಮಾಡೋದು, ಹಾಂ ಎಲ್ಲ ಮಾರಿದೆ ಅಲ್ಲೇ. ಇದು ಏನು ಲಾಸ್ಟ್ ಡೇಟ್ ಬಿಡ್ತೀಯೋ? ಇವು 1800 ಇವು ಪ್ಯೂರ್ ನಾಟಿ.